ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಟೇಸ್ಟಿಯಾಗಿ ಆಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ. ಸೊ ಖಂಡಿತ ನೀವು ಎಲ್ಲ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಮೊದಲನೇದಾಗಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸಕ್ಕರೆ ಟೇಸ್ಟಿಗೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಎಲ್ಲದನ್ನು ಕೂಡ ತಗೊಳ್ತಾ ಇರೋದು. ಹಾಗಾಗಿ ಹಾಲು ನೋಡಿಕೊಂಡು ಉಪಯೋಗಿಸಿ, ಅಥವಾ ಹಾಲು ಬೇಡ ಅನ್ನೋದಾದರೆ ನೀರನ್ನು ಕೂಡ ಹಾಕ್ಕೊಳ್ಬೋದು. ಹಾಲು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಒಂದು ಬೌಲಿಗೆ ಮೊದಲನೇದಾಗಿ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಿಗೆ ಫಸ್ಟು ಮೈದಾ ಹಿಟ್ಟು, ಇನ್ನೊಂದು ಕಪ್ಪು ಗೋಧಿ ಹಿಟ್ಟು, 2 ಕಪ್ ನಾನು ತಗೊಳ್ತಾ ಇರೋದು. ಬೇಕು ಅಂದರೆ ನೀವು 2 ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಎರಡು ಕೂಡ ಒಂದೊಂದು ಕಪ್ ತಗೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಶಂಕರಪಾಳಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಬೇಕರಿಗಿಂತ ಹೆಚ್ಚು ಗರಿಗರಿಯಾದ ಶಂಕರಪಾಳಿನ ಹೀಗೆ ತಯಾರಿಸಿ ತಿಂದರೆ ಖಂಡಿತ ತಿನ್ನುತ್ತಾನೆ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನು 1 ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಟ್ಟರೂ ಕೂಡ ಇಷ್ಟೇ ಗರಿಗರಿಯಾಗಿ ಇರುತ್ತೆ ಫ್ರೆಂಡ್ಸ್. ಹಾಗೆ ಈಗ ನಾವಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನೂ ಕೂಡ ಸೇರಿಸ್ಕೊಂಡಿಲ್ಲ ನಾನಿಲ್ಲಿ. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಈ ಹಾಲಿಗೆ ಏನು ನಾವು ಹಾಲು ಮತ್ತು ಸಕ್ಕರೆಯನ್ನು ಹಾಕಿ ಅದನ್ನು ಕಾಯಿಸೋಕೆ ಇಟ್ಟಿದ್ದೀವಲ್ಲ, ಇದಕ್ಕೇ ನಾವು ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ. ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ತುಪ್ಪವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಕಾಯಿಸ್ಕೋಬೇಕಾಗತ್ತೆ. ತುಪ್ಪ ಮತ್ತು ಬಿಸಿದೇನು ಕೂಡ ನೀವು ಮತ್ತೆ ಕಾಯಿಸಿ ಅದನ್ನು ಹಾಕ್ಕೊಳ್ಳೋದೇನು ಬೇಕಾಗೋದಿಲ್ಲ. ಅದಕ್ಕೋಸ್ಕರ ಈ ಹಾಲಿಗೆ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಳೋದಾದರೆ ಹಾಕ್ಕೋಬೋದು. ತುಪ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಬರೀ ಕಾಯಿಸಿ ತುಪ್ಪವನ್ನು ಹಾಕ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಹಾಕ್ಕೊಳ್ಬೋದು. ನಾನಲ್ಲಿ ಸ್ಕಿಪ್ ಮಾಡಿರೋದ್ರಿಂದ, ನಿಮಗೆ ತೋರಿಸೋದು ಸ್ಕಿಪ್ ಮಾಡಿರೋದ್ರಿಂದ ಹಾಲಿಗೆ ಹಾಕ್ಕೊಳ್ಳೋದನ್ನು ಇಲ್ಲಿಗೆ ಕಾಯಿಸಿ ಹಾಕ್ಕೊಂಡಿದ್ದೀನಿ. ತುಪ್ಪವನ್ನು ನೋಡ್ಬೋದು. ಒಂದು 3 ಅಥವಾ 4 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಕೂಡ ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ಬಿಸಿ ಇರುತ್ತೆ. ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ತುಪ್ಪವನ್ನು ಹಾಕ್ಕೊಳ್ಳೋದಾದರೆ ಹಾಲಿಗೆ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಹಾಲಿಗೆ ಹಾಕ್ಕೊಳ್ತೀವಿ ಅಂದರೆ ಇಲ್ಲಿಗೇನೋ ನೀವು ಹಿಟ್ಟಿಗೆ ಹಾಕ್ಕೊಳ್ಳೋದು ಬೇಕಾಗೋದಿಲ್ಲ. ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಇದನ್ನು. ಮತ್ತೆ ಏನು ಕೂಡ ನೀವು ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೇಕು ಅಂದರೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಉಂಡೆಯನ್ನು ಕಟ್ಟಿದ್ರೆ ನೀಟಾಗಿ ಒಂದು ಉಂಡೆ ಬರುತ್ತೆ. ಆವಾಗ ನಾವು ಹಾಕಿರುವಂತಹ ತುಪ್ಪ ಅಥವಾ ಎಣ್ಣೆ ಕರೆಕ್ಟಾಗಿದೆ ಅಂತ ಹೇಳಿ. ಇವಾಗ ಬಿಸಿ ಇದ್ದಾಗಲೇ ಈ ಹಾಲು ಸಕ್ಕರೆ ಮಿಶ್ರಣ ಇದೆಯಲ್ಲ, ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಹಿಟ್ಟನ್ನು ನೀಟಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು ಹಾಲನ್ನು ಹಾಕ್ಕೊಳ್ತಾ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ನೋಡಿದ್ರಲ್ಲ, ಈ ರೀತಿಯಾಗಿ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತೀರಾ ತೆಳ್ಳಗೆ ಮಾಡ್ಕೋಬೇಡಿ, ಹಾಗೆ ತೀರಾ ಗಟ್ಟಿ ಕೂಡ ಮಾಡಬೇಡಿ ಫ್ರೆಂಡ್ಸ್. ತೀರಾ ಗಟ್ಟಿ ಆದರೆ ಇದು ಸ್ವಲ್ಪ ಹಾಲು ಬಿಸಿ ಇರುತ್ತಲ್ವಾ, ಹಾಲು ಬಿಸಿ ಇರೋದು ನೀವು ಜಾಸ್ತಿ ಹಾಕ್ಕೊಳ್ದಲೇ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ತೀರಾ ಗಟ್ಟಿ ಆಗಿಬಿಡುತ್ತೆ. ಅದು ಸ್ವಲ್ಪ ಡ್ರೈ ಆದ ನಂತರ ಸ್ವಲ್ಪ ತೆಳ್ಳಗಿರಲಿ ನೋಡಿ, ಸ್ವಲ್ಪ ಸಾಫ್ಟಾಗಿರಲಿ. ತೀರಾ ಅಂತೂ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ಗಟ್ಟಿ ಆದರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿದ್ದರೆ ಸಾಕು. ಒಂದು ತಟ್ಟೆಯನ್ನು ಮುಚ್ಚಿ ಇವಾಗ ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ. ಇದ್ರೆ ಟೈಮನ್ನು ಇಡಿ.
ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಶಂಕರಪಾಳಿಯನ್ನು ತಯಾರಿಸ್ಕೊಳ್ಬೋದು. ಇವಾಗ ಒಂದು 5-10 ನಿಮಿಷ ಆಗಿದೆ. ಆದ ನಂತರ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಸ್ವಲ್ಪ ಮಣೆಗೆ ಎಣ್ಣೆಯನ್ನು ಹಚ್ಚಿ ಅಥವಾ ಹಸಿ ಹಿಟ್ಟು ಹಾಕ್ಬಿಟ್ಟು ನೀವು ತಗೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೊಬೋದು. ಗೋಧಿ ಹಿಟ್ಟು ಅಥವಾ ಮೈದಾನ ಹಾಕ್ಕೊಂಡು ಮಾಡ್ಕೊಬೋದು. ಸೊ ಈಗ ಲಟ್ಟಿಸ್ಕೊಳ್ಳೋಣ. ತೀರಾ ಗಟ್ಟಿ ದಪ್ಪಗೂ ಲಟ್ಟಿಸ್ಕೋಬಾರ್ದು, ತೀರಾ ತೆಳ್ಳಗೂ ಕೂಡ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ಯಾಕೆಂದರೆ ಎಷ್ಟು ಲಟ್ಟಿಸ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಟ್ ಮಾಡಿ ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ದಪ್ಪ ದಪ್ಪನೇ ಕಟ್ ಮಾಡಿ ನಾವು ಲಟ್ಟಿಸ್ಬಿಟ್ಟು ದಪ್ಪ ದಪ್ಪನೇ ಕಟ್ ಮಾಡಿದ್ರೆ ಇನ್ನೂ ದಪ್ಪ ಆಗಿಬಿಡುತ್ತೆ. ಸೊ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡ್ಬೋದು ನಾನು ಯಾವ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಗಮನಿಸ್ಬೋದು. ಈ ರೀತಿಯಾಗಿ ಇರಬೇಕು. ಸೊ ಒಂದು ಪೀಸನ್ನು ತೆಗೆದು ತೋರಿಸ್ತೀನಿ, ನೋಡ್ಬೋದು ನೀವು. ಈ ರೀತಿಯಾಗಿ ನೋಡಿ, ತೀರ ದಪ್ಪ ಇಲ್ಲ, ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದ್ದರೆ ಸಾಕು. ಸೊ ಎಲ್ಲದನ್ನು ಬಿಡಿಸಿ ಇಟ್ಕೊಳ್ಳೋಣ. ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ತೀರ ಕಾದಿರಬಾರ್ದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಒಂದು ಒಳ್ಳೆ ಕಲರ್ ಬರಬೇಕು ಅಂದರೆ ನೀವು ಜಾಸ್ತಿ ಎಣ್ಣೆ ಕಾದಿದ್ದಾಗ ನೀವು ಹಾಕ್ಕೊಂಡ್ರೆ ಇದು ಉಬ್ಬಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನೀವು ಎಣ್ಣೆ ಕಾಯೋದಕ್ಕಿಂತ ಮುಂಚೆ ಸ್ವಲ್ಪ ಕಾದಿರಬೇಕಷ್ಟೇ, ಜಾಸ್ತಿ ಕಾದಿರಬಾರ್ದು. ಈ ರೀತಿ ಸ್ವಲ್ಪ ಬಬಲ್ಸ್ ಬರ್ತಾ ಇರಬೇಕು. ಆಗ ನೀವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಎರಡೂ ಸೈಡ್ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಗರಿಗರಿಯಾದ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಖಂಡಿತ ಮನೆಯಲ್ಲಿ ಒಂದು ಸಲ ತಯಾರಿಸಿ. ಈಗ ನಿಧಾನವಾಗಿ ಒಂದು ಸೈಡ್ ಆಗಿದೆ. ಈಗ ಇದನ್ನು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾನು ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಈ ಒಂದು ಶಂಕರಪಾಳಿಯನ್ನು ತಯಾರಿಸಿ ನ್ಯೂ ಇಯರ್ಗೂ ಕೂಡ ತಯಾರಿಸ್ಕೊಳ್ಬೋದು, ಅಥವಾ ಬರ್ತ್ಡೇ ಯಾವುದಾದ್ರೂ ಫಂಕ್ಷನ್ಗಳಿಗೂ ನೀವು ತಯಾರಿಸ್ಕೊಳ್ಬೋದು. ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿರಿ ನಿಮಗೆ, ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಆಗಿರುವಂತಹ ಶಂಕರಪಾಳಿಯನ್ನು ಇವಾಗ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಬ್ಯಾಚ್ ಶಂಕರಪಾಳಿಯನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೀವು ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ರುಚಿಯಾಗಿರುವಂತಹ ಬೇಕ್ರಿ ಶೈಲಲ್ಲಿ ಇರುವಂಥ ಶಂಕರಪಾಳಿಯನ್ನು ತಯಾರಿಸಿ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.